ಇನ್ ರೀಲ್ಸ್ ದೇವ ಹೆಂಗಿರುತ್ತೆ? ಇವನ್ನೇ ಇನ್ನೊಬ್ಬ ಮಂತ್ರವಾದಿ ಹತ್ರ ಕರ್ಕೋಗ್ಬೇಕು. ಇವನೇನೋ ಪರಿಹಾರ ಕೊಡ್ತಾನೆ. ನನ್ನ ಬಗ್ಗೆ ಹೇಳ್ದೆ ಕರ್ಕೊಂಡ್ ಬಂದಿದ್ದೇನೋ. ಅಪರ ಹೇಳ್ತೇನ್ರಿ ಅಪರ. ಅವ್ರು ಭಯಂಕರ ಮಂತ್ರವಾದಿ. ಅವರು ಕಣ್ಬಿಟ್ರು ಭಸ್ಮ ಹೋಗಿ ನೀನು. ಓಹೋ, ವಿಭೂತಿ ಫ್ಯಾಕ್ಟ್ರಿ ಕೆಲಸ ಮಾಡ್ತಾ ಇದ್ರಾ? ಸರ್, ನಮ್ ದೊಡ್ಡಪ್ಪನು ಅಲ್ಲೇ ಕೆಲಸ ಮಾಡ್ತಿದ್ರು. ಪರಿಚಯನಾ ನಿಮ್ಗೆ? ಅಪರ ದೊಡ್ಡ ಮಂತ್ರವಾದಿ ಅವರು. ಯಾವ ಬಸುಡು ಮಗು ಪರಿಹಾರ ಆಗಿಲ್ಲ ಇದು. ಅಲ್ಲಿ ನೋಡ್ತಿ, ಅಲ್ಲಿ ನೋಡು. 1983 ವರ್ಲ್ಡ್ ಕಪ್. ಹಾ, ವರ್ಲ್ಡ್ ಕಪ್ ಕೊಡ್ಸಿದ್ದು ಯಾರು ಅನ್ಕೊಂಡಿ? ನಮ್ಮ ಅಪ್ಪರು. ಅಲ್ಲೇ ನೋಡ್ತಿ, ಅಲ್ಲಿ ನೋಡು. ಅಂಡರ್ಟೇಕರ್. ಅಪರ ಉಸಿರು ಬಿಡಕ್ಕಿಲ್ಲ, ಸತ್ತಿತ್ತೋಗ್ಬಿಟ್ಟನು. ಅಪರ ಅಪರ ಅಂಡರ್ಟೇಕರ್ ಸತ್ತ ಸತ್ತ ಅಂತ ಸುದ್ದಿ ಬಂತಲ್ಲ, ವಾಪಸ್ ಬದುಕಿಸಿದ್ ಯಾರು ಅನ್ಕೊಂಡಿ? ಯಾರು? ನಮ್ಮ ಅಪ್ಪರು. ನಂಬರ್ 1 ಬಿಸ್ನೆಸ್ ಮ್ಯಾನು ಬಿಲ್ ಗೇಟ್ಸ್ ಅವರು. ಏಯ್, ಇವ್ರು ಏನಾರು ಈ ಅಪ್ಪನ ಮಂತ್ರ ನಂಬ್ತಾರೆ ಅಂದ್ರೆ ಊಟ ನೋಡ್ಬಿಡ್ತೀನಿ ನಿನ್ಗೆ. ಯಾವ ಬೋಸಡಿ ಕೇಳಿದ್ದು? ಯಾವ ಬೋಸಡಿ ಕೇಳಿದ್ದು? ಆ ಬಿಲ್ ಗೇಟ್ಸ್ ಅವರು ಸ್ಟಾರ್ಟಿಂಗ್ ಬಿಸ್ನೆಸ್ ಮಾಡ್ಬೇಕಾದ್ರ ಅವ್ರಿಗೆ ಬಡ್ಡಿ ಸಾಲ ಕೊಟ್ಟಿದ್ದ ನಮ್ಮ ಅಪ್ಪರು 3%. ಅಲ್ಲೇ ನೋಡ್ತಿ, ಅಲ್ಲಿ ನೋಡಲಿ. ನೋಡಿಲ್ಲ, ರಾತ್ರಿ ನೋಡಿದ್ದೀನಿ ಕಣ ನಾನು. ನೀನಲ್ಲಿ ಎಲ್ಲಾರು ನೋಡಿರ್ತಾರ. ದೊಡ್ಡ ಆರ್ಟಿಸ್ಟ್ ಅವರು, ಮಿಯಾ ಖಲೀಫಾ ಅಂತ. ಅವ್ರನ್ನ ಪ್ರಪಂಚಕ್ಕೆ ಪರಿಚಯ ಮಾಡಿಸಿದ್ದ ನಮ್ಮ ಅಪ್ಪರು. ಅದೆಲ್ಲ ಏನ್ ನೋಡ್ತಿ? ಅಲ್ಲಿ ನೋಡು. ಅದಕ್ಕೆ ಇವ್ರಿಗೂ ಏನೋ ಸಂಬಂಧಲೇ? ಮಗು, ಒಂದು ಕಾಲದಲ್ಲಿ ಡೈನೋಸರು ಇಡೀ ಭೂಮಿನೇ ಸರ್ವನಾಶ ಮಾಡ್ತು ಅಂತ ಕೇಳಿದ್ಯಾ? ಕೇಳಿದ್ದೀನಿ. ಆ ಡೈನೋಸರ್ನ ಸರ್ವನಾಶ ಮಾಡ್ಸಕ್ಕಂತಾನೆ ನನ್ನನ್ನ ಕರ್ಸಿದ್ರು. ಕರ್ಸಿದ್ರು. ಎಲ್ಲಾ ಡೈನೋಸರ್ ಸೇರಿ ಹೊಡೆದು ಕೂತ್ಕೊಂಡ್ಬಿಟ್ಟಾರ ಅಲ್ಲೇ, ಎದ್ದಳಕ್ ಆಗೋಲ್ತು. ಅಪಾರ ಕೂತ ಸರ್, ಟಿಕ್ ಹಿಡ್ಕೋ. ಓಕೆ, ಟಿಕ್ ಹಿಡ್ಕೋ. ಹೇಳ್ದಷ್ಟು ಮಾಡಲಿ. ಸೇಮ್ ನಮ್ ದೊಡ್ಡಪ್ಪ ಇದ್ದಕ್ಕೆ. ಅದ್ ನಿಮ್ ದೊಡ್ಡಪ್ಪಂದೆ. ಏನ್ ಗುರುಗಳೇ, ನಿಮ್ ಕೂದ್ಲು ಹಿಂಗಿದೆ? ಯಾವ ಕಡೆ ಅವ್ರು ನೀವು? ಉಗಾಂಡ. ಏನ್ ಯೋಚನೆ ಮಾಡ್ತಾ ಇದೀಯೋ? ಅಲ್ಲ, ಉಗಾಂಡಾಗ ನಿಮ್ಮ ಅಮ್ಮ ಹೋಗಿದ್ರಾ ಇಲ್ಲ ಇಂಡಿಯಾಗ ನಿಮ್ಮ ಅಪ್ಪ ಬಂದಿದ್ರಾ? ಬೇಕಾ ನಿನ್ಗೆ ಈಗ ಅದೆಲ್ಲ ಬೇಕಾ? ಒಂದ್ ಕೆಲಸ ಮಾಡ್ಕೊಂಡು ಹೋಗು. ಅಪರ ಒಂದ್ ನಿಮಿಷ. ಅಪರ ಒಂದ್ ನಿಮಿಷ. ಹಲೋ, ಯಾಕೆ ತೆರ ಫೋನ್ ಮಾಡಿ 2 ತಾಸಾದ್ರೂ ಇನ್ನೂ ನಿಮ್ಮನಿಗೆ ಬಂದಿಲ್ಲ ಅಂದ್ರೆ ಗೊತ್ತಾಯ್ತು. ಅವ್ ಮಾರೀತಿ ಮಾಡಕತ್ತಿಯಲ್ಲ ನೀನ್ ನನಗೆ ಗೊತ್ತಾಯ್ತು. ನನಗೆ ಬಾ, ಇವತ್ತು ಮನಿಗೆ ಬಾ. ನಿನಗೆ ಐತಿ ಏನ ಎದಿ ಚರ್ಮ ಸುಲದ ಕಾಲಾಗಿನ ಕೆಳ ಮಾಡಿ ಹಾಕೋಲಿಲ್ಲ ಅಂದ್ರೆ ಕೇಳ ನೀನ್. ಹೊಡಿಗ್ಯಾಗ ಕಟ್ಟಿ ಕಟ್ಕಿಲೆ ಹೊಡಿಲಿಲ್ಲ ಅಂದ್ರೆ ಕೇಳ ನೀನ್. ಬಾ ಇವತ್ತು ಮನಿಗೆ ಬಾ. ಐತಿ ನಮ್ಮವ್ವ ನಮ್ಮ ಅಪ್ಪನ ಬಾಜು ಮಲಗಿ ನನ್ನ ಹುಟ್ಟಿಸಿಲ್ಲ ಅನ್ಕೋ ಮಗನ. ಬಂದೆ. ಅದು ನನ್ನ ಹೆಂಡತಿಗೆ ನನ್ನ ಬಿಟ್ಟಿರಕ್ಕಾಗೋಲ್ತಂತ. ಲಗುನ್ ಬರ್ರಿ, ಓಡ್ ಬರ್ರಿ, ಮೂತ್ ಕೊಡ್ತಾನೆ ಬರ್ರಿ ನಮ್ ಕರೆಕತ್ತಾಳ. ಒಂದ್ ಕೆಲಸ ಮಾಡು, ಅಪ್ಪರ್ ಇರ್ತಾರ, ಹೊಡ್ಸ್ಕೆ. ಅದೇನ್ ಮಾಡಿಸ್ಕೆ ಬಂದೆ. ಹೇಳ ಗುರುಗಳೇ, ಹೇಳ ಗುರುಗಳೇ, ಮದುವೆ ಆದಾಗಿಂದ ನನ್ನ ಜೀವನದಲ್ಲಿ ನೆಮ್ಮದಿ ಅನ್ನೋದೇ ಇಲ್ಲ ಗುರುಗಳೇ. ನೈಸ್. ನನ್ನ ತಲೆನ ಸೀಳಿ ಉಪ್ಪಿನಕಾಯಿ ಜಾಡಿಲ್ ತುಂಬ್ದಂಗ ಆಗ್ತಾ ಇದೆ ಗುರುಗಳೇ. ಗುರುಗಳೇ, ಕೇಳಿಸ್ಕೊತಾ ಇದೀನಿ, ಹೇಳೋ. ಎಲ್ಲಾದ್ರೂ ಹೋಗಿ ಸತ್ತೋಗ್ಬಿಡೋಣ ಅನಿಸ್ತಾ ಇದೆ ಗುರುಗಳೇ. ಕರೆಕ್ಟ್ ಆಗಿ ಕೇಳಿಸ್ಕೋ, ನನ್ ಕಷ್ಟ ಹೇಳ್ತಾ ಇದ್ದೀನಿ. ನೀನ್ ನೋಡಿದ್ರೆ ಕ್ಯಾಂಡಿ ಕ್ರಶ್ ಆಡ್ತಾ ಕೂತಿದ್ಯಾ? ಕಣ್ಣಲ್ಲಿ ಕಂಡಿಟ್ಟು ನೋಡು, ಹಂಗಿದ್ರೆ ಹೇಳೋದ್ ನಾನು. ನನ್ನ ಜೀವನ ಒಳ್ಳೆ ಕೊತ ಅಂತ ಕುದೀತಾರೋ ಎಣ್ಣೆಲಿ ಬೇಯ್ತಾರೋ ಕಬಾಬ್ ಆದಂಗ ಆಗ್ಬಿಟ್ಟಿದೆ ಗುರುಗಳೇ. ಅಯ್ಯ ನಿನ್ನ ಹುಟ್ಟು ನಾನು ಇಲ್ಲಿ ಹೇಳ್ಕತ್ತ ಇದ್ರೆ ಕೈಯಲ್ಲೂ ಬಿಡ್ತಾ ಇಲ್ವೇನೋ, ಅಷ್ಟೊಂದು ದಿನ ಮೇಲೆ ಏನೋ ಅದ್ರಲ್ಲಿ ಈ ತಗದ ತಲೆಗಳು ಹೊಡೆದೋಗ್ಬಿಡ್ತೀನಿ. ಕೇಳಿಸ್ಕ ಗುರುಗಳೇ.
ಏನ್ ಗುರುಗಳೇ ಇದು? ನಿನ್ ಸಂಸಾರ ಕಣಪ್ಪ, ಹಿಂಗೆ ಹೊರದು ಊರ್ಬಾಗ್ಲಾಗ್ಬಿಟ್ಟಿದೆ. ಇಮಿಡಿಯೇಟ್ ಮಾಡ್ಬೇಕು ಅದಕ್ಕೆ. ನಿನ್ ತಲೆಯಲ್ಲಿ ಒಂದು ಸಂಖ್ಯೆನ ಇಟ್ಕೊಂಬವು. ಅದನ್ನ 15ರಿಂದ ಬಾಗ್ಸು, 22ರಿಂದ ಕಳಿ, 32ರಿಂದ ಗುಣಿಸು. ಎಷ್ಟು ಉಳಿತು? 17. 17ರಲ್ಲಿ 15 ಕಳಿ, 2 ಉಳಿತು ತಾನೆ? ಹೆಂಗೆ? ಏನೋ 17 15 ಎರಡೇ ತಾನೆ ಉಳಿಯೋದು. ಏನೋ ಕಂಡಿಡ್ತೀರ ನಂಗೆ ಹೇಳ್ತಾವನೆ. ಹೊಡೆಯೋದೆಲ್ಲ ಇಲ್ಲ, ಇದು ಹಿಡ್ಕೊ. ಇದನ್ನ 2 ಕೊಂಡು ಮಾಡಿ ಹಿಂದೆ ಎಸಿ. ಓಕೆ. ಇಲ್ಲಲ್ಲ ಕಣ, ಬೋಸಡಿಕೆ ಮನೆಯಲ್ಲಿ. ಮಗು, ಬಲಬದಿಯಲ್ಲಿರುವ ಮಡಿಕೆಯನ್ನು ಎತ್ಕೊಂಡು ಹೋಗಿ ನಿಮ್ಮ ಮನೆಯ ಹಾಲಿನಲ್ಲಿಟ್ಟು ಅದಕ್ಕೆ ಮುಚ್ಚಿರುವ ಬಟ್ಟೆಯನ್ನು ತೆರೆದು ಬಿಡು. ಆ ನಂತರದಲ್ಲಿ ನಿನ್ನ ಹೆಂಡತಿ ನಿನ್ನ ಹಿಂದೆನೆ ಕುಣ್ಕುಣಿತ ಸುತ್ತಾಡ್ತಾ ಇರ್ತಾಳೆ. ಏನು ಕಾಣಿಸ್ತಾನೆ ಇಲ್ವಲ್ಲ? ಎಲ್ಲಿದೆ ಬಲಬದಿಯಲ್ಲಿ ಮಡಕೆ? ಇಲ್ಲೇನು ಕಾಣಿಸ್ತಾನೆ ಇಲ್ಲ. ನೀನ್ ಅದ್ ಹೆಂಗೋಗೆ ಮಾಡ್ತಾ ಇದೀಯಾ? ಸಿಕ್ತು ಗುರುಗಳೇ, ಇದು ದುಡ್ಡು. ಮುಚ್ಚು ಬಾಯ್. ನಾನೆಂದಿಗೂ ಈ ಕೈಯಿಂದ ದುಡ್ಡನ್ನು ಮುಟ್ಟೆ ಇಲ್ಲ. ನಮ್ಮ ಕಾಲದಲ್ಲೂ ಇಂಥ ಗುರುಗಳಿದಾರ? ಧನ್ಯೋಸ್ಮಿ ಗುರುಗಳೇ, ಧನ್ಯೋಸ್ಮಿ. ಹೊರಗಡೆ ಸ್ಕ್ಯಾನರ್ ಇದೆ, 5,000 ಸ್ಕ್ಯಾನ್ ಮಾಡಿ ಹೋಯ್ತಾ ಇರೋ. ನನ್ನ ಮಗನೇ. ಸರಿ ಗುರುಗಳೇ, ಬರ್ತೀನಿ ನಾನು. ಸೀರೆ ಹಾಕೊಂಡ್ಬಿಟ್ಟವಳೆ. ಮನೆ ಬಿಟ್ಬಿಟ್ಟೈತೆ ಇದೀನಿ. ಅಯ್ಯಯ್ಯೋ, ಈ ವಿಷಯ ಮೊದಲೇ ಗೊತ್ತಾಗಿದ್ದಿದ್ರೆ ಮಂತ್ರವಾದಿಗೆ 5,000 ಕೊಡ್ತಾನೆ ಇರಲಿಲ್ಲ ನಾನು. ಯಾಕೆ ಮನೆ ಬಿಟ್ಟು ಹೋಗ್ಲಿ? ಶ್ವೇತನ್ ಬರ್ತಡೇ ಇತ್ತು, ಫಂಕ್ಷನ್ ಮುಗಿಸ್ಕೊಂಡ್ ಬಂದೆ. ನಾನು ಟೆನ್ಷನ್ ಅಲ್ಲಿದ್ದೀನಿ, ಇವಳು ಫಂಕ್ಷನ್ ಅಂತೆ. 7 ನಿಮಿಷ ವೆಯ್ಟ್ ಮಾಡಿ, ನಾನು ಹಿಂದೆ ನಾಯಿ ಓಡಾಡ್ಬೇಕು, ಹಂಗೆ ಮಾಡ್ತೀನಿ ನಿನಗೆ. ನೋ ಕಟ್ಟು, ಒನ್ಲಿ ಮೆಟ್ಟು. ಮುಖ್ಯ ದ್ವಾರದಿಂದ ಅಪ್ಪ ದೇವ್ರೆ, ಇದನ್ನು ಓಪನ್ ಮಾಡ್ತಿದ್ದಂಗೆ ಮನೆಯಲ್ಲಿ ನೆಮ್ಮದಿ, ಶಾಂತಿ, ಧನ, ಸೌಭಾಗ್ಯ, ಕೆಲಸ ಎಲ್ಲ ಬಂದ್ಬಿಡ್ಲಿ ಕಣಪ್ಪ. ಯಾವ ಕಡೆಯಿಂದ ಬಿಚ್ಚದಿದೆ? ಏನೋ UPS ಪ್ರಾಬ್ಲಮ್ ಇರಬೇಕು. ಯಾರು? ಅಲ್ಲಮ್ಮ, ಅಯ್ಯೋ ಕರೆಂಟ್ ಹೊಂಟೋಯ್ತು. ಮಂತ್ರವಾದಿಗಳೇ, ಕಲ್ಲರ್ ಬಾಲ್ ಬಂದಿದೆ, ಬೇಗ ಹೇಳಿಲ್ಲಿ. ಇನ್ನೂ ಗೇಮ್ ಆಡ್ಕಡೆ ಕೂತಿದ್ದೇನೋ ನಾಯಿ ನನ್ನ ಮಗನೇ. ಮಂತ್ರವಾದಿಗಳೇ, ಕರೆಂಟ್ ಹೊಂಟಾಯ್ತು. ಕರೆಂಟ್ ಗುರುವಾರ ಕಣೋ, ಕೇಬ್ ತೆಗ್ದಿರ್ತಾರೆ, ಅವ್ರಿಗೆ ಫೋನ್ ಮಾಡೋದ್ ಬಿಟ್ಟು ನನಗ್ ಫೋನ್ ಮಾಡಿದ್ರೆ? ನೀನು ಕೊಟ್ಟಿರೋ ಮಡಕೆ ತೆಗೆದ್ಮೇಲೆ ಕರೆಂಟ್ ಹೊಂಟಾಯ್ತು ಕಣೋ. ಆಮೇಲೆ ಇದಕ್ಕಿದ್ದಂಗೆ ಡೋರ್ ಹಾಕತೈತೆ, ಹೊಗೆ ಬತ್ತೈತೆ, ಯಾರೋ ಓಡಾಡ್ದಂಗೆ ಆಗ್ತೈತೆ. ತುಂಬಾ ಭಯ ಆಗ್ತೈತೆ ಮಂತ್ರವಾದಿಗಳೇ. ಯಾವ ಮಡಕೆ ತಗೊಂಡೆ ಹೇಳೋ? ನೀನೇ ಹೇಳ್ದಲ್ಲಪ್ಪ, ಬಲಬದಿಯಲ್ಲಿರುವ ಮಡಕೆಯನ್ನು ಎತ್ತಿಕೊಂಡು ಹೋಗುತ್ತಾ. ಅಯ್ಯೋ ನಾಯಿ, ನಾನ್ ಹೇಳಿರೋದು ನನ್ನ ಬಲಬದಿ ಇರೋ ಮಡಕೆ ತಗೊಂಡೋಗು ಅಂತ. ನೀನು ನಿನ್ ಬಲಬದಿ ಇರೋ ಮಡಕೆ ತಗೊಂಡೋಗಿದ್ಯಾ? ಅದರಲ್ಲಿ ಏನಿದೆ ಮಂತ್ರವಾದಿಗಳೇ? ಮಧುಮಿತಾ ಅಂತ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರು ನಂದಿ ಇನ್ಸಲ್ಲಿ ರೀಲ್ಸ್ ಮಾಡ್ಬೇಕಾದ್ರೆ ಕಾಲ್ ಜಾರಿ ಬಿದ್ದು ಸತ್ತೋಗ್ಬಿಟ್ಲು. ರೀಲ್ಸ್ ದೆವ್ವ ಕಣ ಅದು. ಏನು ದೆವ್ವನಾ? ಮಂತ್ರವಾದಿಗಳೇ, ರೀಲ್ಸ್ ಮಾಡೋರೆಲ್ಲ ದೆವ್ವ ಇದ್ದಂಗೆ ಇರ್ತಾರೆ. ಇನ್ ರೀಲ್ಸ್ ದೆವ್ವ ಹೆಂಗಿರುತ್ತೆ? So beautiful, so elegant, just looking like a
ಯಾರ ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.